ಗುಡ್ ಮಾರ್ನಿಂಗ್ ಎವ್ರಿವನ್. ನೆಕ್ಸ್ಟ್ ಪ್ರಕೃತಿ ಭಾವ. ಇದುವರೆಗೆ ಕನ್ನಡದ ಸಂಧಿಗಳಾದ ಲೋಪ, ಆಗಮ, ಆದೇಶ ಸಂಧಿಗಳ ವಿಚಾರವಾಗಿ ತಿಳಿದಿರಿ. ಸ್ವರದ ಮುಂದೆ ಸ್ವರ ಬಂದರೆ ಲೋಪ ಅಥವಾ ಆಗಮಗಳಲ್ಲಿ ಯಾವುದಾದರೊಂದು ಸಂಧಿಯಾಗಬೇಕು ಎಂದು ಹಿಂದೆ ಹೇಳಲಾಯಿತು. ಆದರೆ ಈ ಕೆಳಗಿನ ಕೆಲವು ಉದಾಹರಣೆಗಳನ್ನು ನೋಡಿರಿ. ಆಹಾ, ಎಷ್ಟು ಚೆನ್ನಾಗಿದೆ! ಅಯ್ಯೋ, ಇದೇನು! ಓ ಓ, ಇದೇನು! ಓ ಓ, ಅವನು ಬಂದನೇ! ಅಕ್ಕ, ಇತ್ತ ಬಾ. ಮೇಲಿನ 4 ವಾಕ್ಯಗಳನ್ನು ನೋಡಿರಿ. ಆಹಾ, ಎಷ್ಟು ಚೆನ್ನಾಗಿದೆ! ಆಕಾರಕ್ಕೆ ಹ ವ್ಯಂಜನದ ಮುಂದಿನ ಆಕಾರಕ್ಕೆ ಏಕಾರ ಪರವಾಗಿ ಎದುರಿಗೆ ಬಂದಿದೆ. ಹಿಂದೆ ಹೇಳಿದ ನಿಯಮದ ಪ್ರಕಾರ ಇಲ್ಲಿ ಯಕಾರಾಗಮವಾಗಬೇಕಾಗಿತ್ತಲ್ಲವೇ? ಅದರಂತೆ ಅಯ್ಯೋ, ಇದೇನು ಎಂಬಲ್ಲಿ ಓಕಾರದ ಮುಂದೆ ಈಕಾರ ಬಂದಿದೆ. ಓಹೋ, ಇದೇನು ಎಂಬಲ್ಲಿ ಓಕಾರದ ಮುಂದೆ ಈಕಾರ ಬಂದಿದೆ. ಅಕ್ಕ, ಇತ್ತ ಎಂಬಲ್ಲಿಯೂ ಆಕಾರದ ಮುಂದೆ ಈಕಾರ ಬಂದಿದೆ. ಈ 4 ಕಡೆಯಲ್ಲೂ ಸ್ವರದ ಮುಂದೆ ಸ್ವರ ಬಂದಿದ್ದರೂ ಲೋಪವನ್ನಾಗಲಿ ಆಗಮವನ್ನಾಗಲಿ ಮಾಡಲೇಬಾರದು. ಅವು ಹೇಗಿವೆಯೋ ಹಾಗೆ ಬಿಡಬೇಕು. ಹೀಗೆ ಇದ್ದ ರೀತಿಯಲ್ಲೇ ಇರುವುದಕ್ಕೆ ಪ್ರಕೃತಿ ಭಾವ ಎನ್ನುವರು. ವ್ಯಾಕರಣದಲ್ಲಿ ಹೇಳುತ್ತೇವೆ. ಸ್ವರದ ಮುಂದೆ ಸ್ವರ ಬಂದರೂ ಯಾವುದೇ ಕಡೆಗಳಲ್ಲಿ ಲೋಪ, ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೇ ಇದ್ದರೆ ಇವುಗಳನ್ನು ಪ್ರಕೃತಿ ಭಾವವೆನ್ನುವರು. ಹಾಗಾದರೆ ಎಂಥ ಕಡೆ ಈ ಪ್ರಕೃತಿ ಭಾವ ಬರುವುದೆಂದು ಸಂಧಿಕಾರ್ಯವಾಗದಿರುವಿಕೆಯನ್ನು ಗಮನಿಸುವಿರಿ. ಪ್ಲುತ ಸ್ವರಗಳ ಮುಂದೆ ಸ್ವರ ಪರವಾದರೆ ಸಂಧಿ ಕಾರ್ಯ ಮಾಡಬಾರದು, ಪ್ರಕೃತಿ ಭಾವ ಬರುವುದು. ಉದಾಹರಣೆ: ಅಣ್ಣ, ಇತ್ತ ಬಾ. ದೇವರೇ, ಇನ್ನೇನು ಗತಿ? ಅಮ್ಮ, ಅದು ಬೇಕು. ರಾಮ, ಅಲ್ಲಿ ನೋಡು. ಗುರುವೇ. ಉದ್ಧರಣೆ: ಭಾವಸೂಚಕವ್ಯಯಗಳಾದ ಆಹಾ, ಅಬ್ಬಬ್ಬಾ, ಅಯ್ಯಯ್ಯೋ, ಅಕಟಕಟ, ಓಹೋ, ಛೇ ಇತ್ಯಾದಿ ಶಬ್ದಗಳ ಮುಂದೆ ಸ್ವರ ಪರವಾದಾಗ ಸಂಧಿ ಕಾರ್ಯಗಳಾಗುವುದಿಲ್ಲವೋ? ಬಹುಶಃ ಈ ಭಾವಸೂಚಕವ್ಯಯಗಳೆಲ್ಲ ಸ್ವರಾಂತರಗಳಾಗಿರುತ್ತವೆ. ಇವುಗಳ ಮುಂದೆ ಸ್ವರ ಬಂದರೆ ಪ್ರಕೃತಿ ಭಾವ ಬರುವುದಿಲ್ಲ. ಅಯ್ಯೋ, ಅವನಿಗೇನಾಯಿತು? ಅಬ್ಬಾ, ಅದು ಹಾವೇ. ಅಕ್ಕಟ, ಇಂದ್ರನಿಗೆ ಹಾನಿಯೇ? ಓಹೋ, ಅವನೇನು? ಎಲ್ಲ ಆದಮೇನು? ಎಲ್ಲ ಛೇ, ಅದೆಲ್ಲಿ? ಆ ಎಂಬ ಶಬ್ದದ ಮುಂದೆ ಆ, ಐ, ಔ ಸ್ವರಗಳು ಬಂದರೆ ಸಂಧಿ ಕಾರ್ಯ ಮಾಡಬಾರದು, ಪ್ರಕೃತಿ ಭಾವ ಬರುವುದು. ಆ ಅಂಗಡಿ, ಆ ಅರಸ, ಆ ಐಶ್ವರ್ಯ, ಆ ಹಾಡು, ಆ ಆಕಳು, ಆ ಔನ್ನತ್ಯ, ಆ ಔದಾರ್ಯ. ಧನ್ಯವಾದಗಳು.